ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ ತುಳಿತದಿಂದ 11 ಜನ ಆರ್ಸಿಬಿ ಅಭಿಮಾನಿಗಳು ಸಾವನ್ನಪ್ಪಿದ್ದಾರೆ. ಆರ್ಸಿಬಿ ವಿರುದ್ಧವಾಗಿ ಕ್ರಿಮಿನಲ್ ಕೇಸ್ಗೆ ನಿರ್ಧಾರ ಮಾಡಲಾಗಿದೆ. ಸಂಪುಟ ಸಭೆಯಲ್ಲಿ ಕ್ರಿಮಿನಲ್ ಕೇಸ್ ಬಗ್ಗೆ ತೀರ್ಮಾನವನ್ನು ಮಾಡಲಾಗಿದೆ. ಆರ್ಸಿಬಿ ಮಾತ್ರ ಅಲ್ಲ, ಆರ್ಸಿಬಿ ಜೊತೆಗೆ ಡಿಎನ್ಎ ಹಾಗೆ ಕೆಎಸ್ಸಿಎ ವಿರುದ್ಧವೂ ಕೂಡ ಕ್ರಿಮಿನಲ್ ಕೇಸ್ ಹಾಕಬೇಕು. ಪೊಲೀಸ್ ಅಧಿಕಾರಿಗಳ ವಿರುದ್ಧ ಇಲಾಖಾ ವಿಚಾರಣೆಯನ್ನ ಕೂಡ ಮಾಡಲಾಗುತ್ತೆ. ಕ್ರಿಮಿನಲ್ ಕೇಸ್ ದಾಖಲು ಬಗ್ಗೆ ಟಿವಿ9 ವರದಿಯನ್ನ ಕೂಡ ಮಾಡಿತ್ತು. ಜುಲೈ 17ನೇ ತಾರೀಕು ಟಿವಿ9 ಪಕ್ಕಾ ಮಾಹಿತಿಯನ್ನ ನೀಡಿತ್ತು. ಇದೇ 11 ಜನ ಅಭಿಮಾನಿಗಳ ಸಾವಿಗೆ ಏನ್ ಕಾರಣ, ಆರ್ಸಿಬಿ ವಿರುದ್ಧವಾಗಿ ಕ್ರಿಮಿನಲ್ ಕೇಸ್ಗೆ ಏನಾದರೂ ನಿರ್ಧಾರವನ್ನ ಮಾಡಲಾಗುತ್ತಾ ಅಂತ ಕೇಳಿದ್ರೆ ಹೌದು, ಇವತ್ತಿನ ಸಂಪುಟ ಸಭೆಯಲ್ಲಿ ಕ್ರಿಮಿನಲ್ ಕೇಸ್ ಬಗ್ಗೆ ತೀರ್ಮಾನವನ್ನ ಮಾಡಲಾಗಿದೆ 3 ಸಂಸ್ಥೆಗಳ ವಿರುದ್ಧವಾಗಿ. ಏಕ ಸದಸ್ಯ ವಿಚಾರಣಾ ಆಯೋಗದ ವರದಿಯನ್ನು ರಾಜ್ಯ ಸಚಿವ ಸಂಪುಟ ಅಂಗೀಕರಿಸಿತು ಮತ್ತು ವರದಿಯಲ್ಲಿ ಉಲ್ಲೇಖಿಸಿರುವ ಖಾಸಗಿ ಸಂಸ್ಥೆಗಳ ವಿರುದ್ಧ ಕಾನೂನು ರೀತ್ಯ ಕ್ರಮ ಕೈಗೊಳ್ಳುವುದಕ್ಕೆ ಸಚಿವ ಸಂಪುಟ ನಿರ್ಣಯಿಸಿದೆ. ಹಾಗೂ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಇಲಾಖಾ ವಿಚಾರಣೆ ಆರಂಭಿಸಲು ಸಚಿವ ಸಂಪುಟವು ಒಳಾಡಳಿತ ಇಲಾಖೆಗೆ ಸೂಚನೆಯನ್ನು ನೀಡಿತು. The Commission finds it necessary to recommend appropriate legal action as per law against Royal Challengers Sports Private Limited, RCSPL, RCB, DNA Entertainment Networks Private Limited,